ಅವ್ರು ನಿಖಿಲ್ ಕುಮಾರ್ ಹೇಳೋ ಪ್ರಕಾರ ನಾನು ಆರೋಪ ಮಾಡಿ ಟೈಮ್ ವೇಸ್ಟ್ ಮಾಡೋದಿಲ್ಲ, ಪಕ್ಷೇತರ ಅಭ್ಯರ್ಥಿ ಕೂಡ ಸಮಯ ವ್ಯರ್ಥ ಮಾಡೋದು ಬೇಡ, ಯಾಕಂದ್ರೆ ಸಮಯ ಬಹಳ ಕಡಿಮೆ ಇದೆ ಅಂತ ಹೇಳಿ ಅಲ್ಲಿ ನಿಖಿಲ್ ಕುಮಾರ್ ಮೈತ್ರಿ ಅಭ್ಯರ್ಥಿ ಹೇಳಿರೋದು. ಈಗಾಗಲೇ ಸುಮಲತಾ ಅವರಿಗೆ ಅವರು ಹಲವಾರು ಟಾಂಗ್ಗಳನ್ನು ಕೊಡ್ತಾನೆ ಬರ್ತಿದ್ದಾರೆ. ಆದರೆ ಈಗ ಮತ್ತೊಮ್ಮೆ ಪಕ್ಷೇತರ ಅಭ್ಯರ್ಥಿ ಹೆಚ್ಚಿನ ಸಮಯ ವ್ಯರ್ಥ ಮಾಡೋದಿಲ್ಲ, ನಾನು ಮೈತ್ರಿ ಧರ್ಮವನ್ನ ಪಾಲಿಸ್ತಾ ಇದ್ದೀನಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ನಿಖಿಲ್ ಕುಮಾರ್ ಹೇಳಿರೋದು. ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಆಶೀರ್ವಾದವನ್ನು ಕೂಡ ಪಡೆದಿದ್ದೀನಿ. ಕಾಂಗ್ರೆಸ್ ಮತ್ತು ಜೆಡಿಎಸ್ನ ನಾಯಕರು ಅಣ್ಣ ತಮ್ಮಂದಿರು ಇದ್ದಂತೆ, ನಮ್ಮಲ್ಲಿ ಸಹೋದರ ಭಾವ ಇದೆ, ಹಾಗಾಗಿ ಯಾವುದೇ ರೀತಿಯಾದಂತಹ ಭಯ ಇಲ್ಲ. ನೇರವಾಗಿ ನಾವು ಅಭಿವೃದ್ಧಿ ಬೇರೆ ವಿಚಾರಗಳ ಬಗ್ಗೆ ಮಾತ್ರ ನಾವು ಗಮನಿಸ್ತಾ ಇರೋದು. ಆರೋಪ ಪ್ರತ್ಯಾರೋಪ ಇರುತ್ತೆ, ಅದನ್ನೆಲ್ಲ ನಾನಿನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಚೇರಿಯನ್ನ ಮಾಡ್ತೀನಿ. TV9ಗೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ನಿಖಿಲ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ನಿಖಿಲ್ ಕುಮಾರಸ್ವಾಮಿ ಈಗ ಪ್ರಚಾರಕ್ಕೆ ಹೋಗುವ ಮುನ್ನ ಈ ಕಾಂಗ್ರೆಸ್ ಮುಖಂಡರು ಕೂಡ ಭೇಟಿ ಆಗಿರುವಂಥದ್ದು KR ನಗರ. ಬನ್ನಿ ನಿಖಿಲ್ ಅವರಿದ್ದಾರೆ, ಬನ್ನಿ ಅವರನ್ನೇ ಮಾತಾಡ್ತೀನಿ. ಸರ್, ಪ್ರಚಾರಕ್ಕೂ ಮುನ್ನ ಕಾಂಗ್ರೆಸ್ ಮುಖಂಡರನ್ನ ಭೇಟಿ ಆಗಿದ್ದೀರಾ? ಹೌದು, ಇವತ್ತು ಮೈತ್ರಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ನನ್ನ ಧರ್ಮನ ನಾನು ಪಾಲನೆ ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಿದ್ದರಾಮಣ್ಣನ ಒಂದು ಆಶೀರ್ವಾದನೂ ಪಡೆದು ಬಂದೆ. ಇವತ್ತು ಬೆಳಗ್ಗೆ ತಾನೇ ಯತೀಂದ್ರಣ್ಣನೂ ಬಂದಿದ್ದಾರೆ. ಇವತ್ತು ನನ್ನ ಪರವಾಗಿ ಪ್ರಚಾರಕ್ಕೆ ಹೋಗಿದ್ದಾರೆ ಮಳವಳ್ಳಿನಲ್ಲಿ. ಇವತ್ತು ದೊಡ್ಡ ಸಾಮಣ್ಣ ಹಾಗೂ ನಮ್ಮ ರವಿಶಂಕರ್ ಬ್ರದರು ಇಬ್ಬರ ಒಂದು ಬೆಂಬಲ ಕೇಳಲಿಕ್ಕೆ ಏನು ಬಂದಿದ್ದೀನಿ. ಇವತ್ತು ವಿಜಯಣ್ಣ ಒಂದು ನೇತೃತ್ವದಲ್ಲಿ ಇವತ್ತು ಬೆಂಬಲ ಸೂಚಿಸ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ, ನನ್ನ ಪರವಾಗಿ ನಿಲ್ತಾರೆ ಅಣ್ಣ. ಅಂದ್ರೆ ನಿಖಿಲ್ ಅವರು ಈ ಪ್ರಚಾರದ ವೇಳೆಯಲ್ಲಿ ವಿಶ್ವಾಸಕ್ಕೆ ತಗೊಳ್ಳೋದನ್ನ ಮಾಡ್ತಿದೆ, ಎಲ್ಲ ವಿಶ್ವಾಸಕ್ಕೆ ತಗೊಂಡು ಕಾರ್ಯಕರ್ತರನ್ನ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅಂತೇಳಿ ಕಾಂಗ್ರೆಸ್ನವರ ಎಲ್ಲ ಮಾಡಲೇಬೇಕಲ್ಲ. ನನ್ನ ಧರ್ಮ ಪಾಲನೆ ಮಾಡ್ತಾ ಇದ್ದೀನಿ ಅಷ್ಟೇ, ಮೈತ್ರಿ ಧರ್ಮ. ಇದಾದ್ಮೇಲೆ ಈಗ ಮುಂದಿನ ಪ್ರಚಾರ ಎಲ್ಲಿರುತ್ತೆ ಸರ್? ಇವತ್ತು ಇವಾಗ ನಾನು ಶ್ರೀರಂಗಪಟ್ಟಣಕ್ಕೆ ಹೊರಟೆ ಸರ್. ಬೆಳಗ್ಗೆ 8 ಗಂಟೆಗೆ ಇತ್ತು, ಆದರೆ ಒಂದಷ್ಟು ವಿಚಾರಗಳನ್ನ ಒಂದು ಸ್ವಲ್ಪ ಸರಿಪಡಿಸಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಇನ್ನೊಂದು ಮುಖ್ಯವಾಗಿ ತೋಟ ಮಾಡ್ತೀರಿ, ಮಂಡ್ಯ ಕ್ಷೇತ್ರದಲ್ಲಿ ಮನೆ ಮಾಡ್ತೀರಿ ಅಂತ ಈಗ ಪ್ರತಿ ಪ್ರಚಾರದ ಸಂದರ್ಭದಲ್ಲಿ ನಾನು ಕಚೇರಿಗಳನ್ನ ಮಾಡ್ತೀರಿ ಅಂತ ಒಂದು ಹೊಸದಾಗಿ ಒಂದು ವಿಶ್ವಾಸ ಮಾತುಗಳು ಹೇಳ್ತಿದ್ದೀರಾ. ಏನ್ ಸರ್ ಕಚೇರಿಯ ಒಂದಿಂದ? ಏನಿಲ್ಲ, ಕಚೇರಿ ಅಂದ್ರೆ ಒಂದು ಆಫೀಸ್ ಮಾಡ್ತೀನಿ. ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಆಫೀಸ್ ಮಾಡ್ತೀನಿ. ವಿಸಿಟ್ ಮಾಡಬೇಕಾಗತ್ತಲ್ವ, ನಾನು ಜನಗಳ ಸಂಪರ್ಕದಲ್ಲಿ ಇರಬೇಕಾಗತ್ತೆ. ಇನ್ನು ತೋಟದ ವಿಚಾರ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಈಗ ಯಾಕೆಂದರೆ ಏನೋ ಒಂದು ಮತ ಪಡೀಲಿಕ್ಕೋಸ್ಕರ ಭಾಷಣ ಬಿಗಿದು ಹೋಗುವಂಥದ್ದಲ್ಲ. ಆ ತೋಟ ವಿಚಾರ ಹಂಗೆ ತಾವು ಪ್ರಸ್ತಾಪ ಮಾಡೋಕೆ ಹೋಗ್ಬೇಡಿ. ತೋಟ ಆದ್ಮೇಲೆ ಬನ್ನಿ ಎಲ್ಲರೂ ಅಲ್ಲೇ ಇನ್ವೈಟ್ ಮಾಡಿ. ಇದೊಂದು ಮುಖ್ಯವಾದ ಪ್ರಶ್ನೆ ಅಂದ್ರೆ, ಈಗ ಕ್ಷೇತ್ರ ಅಭ್ಯರ್ಥಿ ಒಂದು ಮಾತು ಹೇಳ್ತಾರೆ, ನನಗೆ ಭಯ ಇದೆ, ಕಲ್ಲು ತೂರಾಟಗಳನ್ನ ನಡೆಸ್ತಾರೆ ಅಂತ ಹೇಳ್ತಾರಪ್ಪ. ಇನ್ನೂ ಒಂದು ಆರೋಪ, ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡಬೇಕಾ? ಬೇಡ ಸರ್, ನನಗೇನು ಅವಶ್ಯಕತೆ ಇಲ್ಲ. ಇರೋದು ಇನ್ನೊಂದು 2-3 ದಿನಗಳ ಕಾಲ ಅಷ್ಟೇ. ನಾನು ಓಪನ್ ಆಗಿ ಮತದಾರ ಬಂಧುಗಳ ಹತ್ರ ಹೋಗ್ತಾ ಇದ್ದೀನಿ. ಸಮಯ ಅವರು ವ್ಯರ್ಥ ಮಾಡ್ಕೊಳ್ಳೋದು ಬೇಡ, ನಾನು ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ಜನಗಳ ಹತ್ರ ಹೋಗ್ಲಿ, ವಿಶ್ವಾಸ ಸಂಪಾದನೆ ಮಾಡಲಿ. ಬಹಿರಂಗ ಪ್ರಚಾರಕ್ಕೆ ಇನ್ನ 2 ದಿನ ಮಾತ್ರ ಬಾಕಿ ಇದೆ. ಯಾವ ರೀತಿಯಾಗಿ ಮುಂದಿನ ಪ್ಲಾನ್ಗಳು? ಪ್ಲಾನ್ ಏನಿಲ್ಲ, ವಿಶೇಷವಾಗಿ ಪ್ಲಾನ್ ಏನಿಲ್ಲ. ಪ್ರಚಾರ ಯಾವ ರೀತಿ 30 ದಿನದಿಂದ ನಡೆಸ್ತಾ ಇದ್ದೀನಿ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಈಗ KR ನಗರ ಭಾಗದಲ್ಲಿ ದಳಪತಿಗಳ ಜೊತೆಗೆ ಕೈ ನಾಯಕರು ಸೇರಿ ಚುನಾವಣೆ ನಡೆಸ್ತಾರೆ. ಹಂಗಾದ್ರೆ ಖಂಡಿತವಾಗ್ಲು ಡೌಟ್ ಇದೆಯಾ ನಿಮಗೆ? ನಮಗೇನು ಡೌಟ್ ಇಲ್ಲ. ಖಂಡಿತವಾಗ್ಲು ನಡೆಸ್ತೀವಿ. ನಾವೆಲ್ಲ ಒಟ್ಟಿಗಿದ್ದೀವಿ, ಅಣ್ಣ ತಮ್ಮಂದಿರ ರೀತಿನಲ್ಲಿ ನಡ್ಕೋತೀವಿ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ನಾವು KR ನಗರ ಆಗ್ಬೋದು, ಎಲ್ಲರೂ ಕೂಡ ಮೈತ್ರಿ ಧರ್ಮನ ಪಾಲಿಸ್ತಾ ಇದೀವಿ, ಒಗ್ಗಟ್ಟಾಗಿ ಚುನಾವಣೆ ನಡೆಸ್ತೀವಿ, ಅಣ್ಣ ತಮ್ಮಂದಿರಂತೆ ನಾವು ಕೂಡ ಇದೀವಿ ಅನ್ನೋ ಮಾತುಗಳು ಸಹ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮಂಜು ಜೊತೆ ಸುನಿಲ್, TV9 KR ನಗರ.